ನಮಸ್ಕಾರ. ನನ್ನ ಹೆಸರು ಮುನಿರಾಜು ಕೆ. ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಾ, ತುಮಕೂರು ವಿಶ್ವವಿದ್ಯಾನಿಲಯದ ತೃತೀಯ BA 5ನೇ ಸೆಮಿಸ್ಟರ್ನ ಪತ್ರಿಕೆ 5 ಶಬ್ದಮಣಿ ದರ್ಪಣ, ಕನ್ನಡ ಭಾಷೆಯ ಸ್ವರೂಪ, ಗದ್ಯ ಸೌರಭ. ಈ ಒಂದು ತರಗತಿಯಲ್ಲಿ ನಾವು ವಿದ್ಯಾರ್ಥಿಗಳೇ ಸೂತ್ರ 179 ಕುರಿತು ಚರ್ಚೆ ಮಾಡೋಣ. ಸೂತ್ರ 179 ವಿಶೇಷವಾಗಿ ಗಮಕ ಸಮಾಸ, ಅದರಲ್ಲಿ ಸರ್ವನಾಮ, ಸಂಖ್ಯಾವಾಚಕ, ಕೃದಂತ ಪರಿಚಯ ಇದನ್ನು ಗಮನಿಸಬಹುದು. ಕಲಿಕಾ ಉದ್ದೇಶಗಳಲ್ಲಿ ಬಂದಾಗ ಗಮಕ ಸಮಾಸದಲ್ಲಿನ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಸೋದು ಮತ್ತು ವಿದ್ಯಾರ್ಥಿಗಳು ಅದನ್ನು ತಿಳಿದುಕೊಳ್ಳುವಂಥದ್ದನ್ನ ನಾವು ಗಮನಿಸ್ಬೋದು. ಸೂತ್ರ 179 ಅದು ಈ ರೀತಿಯಾಗಿ ಇದೆ. ಸೂತ್ರ 179 ಜನಿಸುಗುಂ ಸಂಖ್ಯಾ ಸರ್ವನಾಮ ಗುಣವಚನ ಕೃದಂಪೂರ್ವ ಗಮಕಂ ತನಗತ್ವಂ ಪೆರಗಿತ್ವಂ ತನಗರಿದಪನ್ ಇಲ್ಲ ಕರ್ಮಧಾರಯದಂ ಅದುವುಂ. ಅಂದರೆ ಪರಪದದೊಳ್ ಕಾರಕಮುಂ ಪೂರ್ವಪದದೊಳ್ ಸಂಖ್ಯೆ ಸರ್ವನಾಮ ಗುಣವಚನ ಕೃದಂತಗಳಾವುಂ ಇರ್ದೊಡಂ ಗಮಕ ಸಮಾಸಂ ಅಕ್ಕುಂ ಗುಣವಚನ ಅಂತರಾಳದೊಳೊಂದ ಕಾರಂ ಪೆಂತಣ ಮೇಯೊಳ್ ಈ ಕಾರಮಕ್ಕುಂ ಇದರೊಳ್ ಅರಿಸಮಾಸ ದೋಷಮಿಲ್ಲ. ಅದು ಕರ್ಮಧಾರೆಯ ಭೇದಂ ಎತ್ತಾನುಂ ತತ್ಪುರುಷಂ ಅಪ್ಪುದು ಅಂತ ಇದರ ವೃತ್ತಿ ಈ ರೀತಿ ಇರುವಂಥದ್ದನ್ನ ನಾವು ಗಮನಿಸ್ಬೋದು. ಗಮಕ ಸಮಾಸದ ಬಗೆಗಳಲ್ಲಿ ಇದು ಒಂದಾಗಿದ್ದು ಕೇಶಿರಾಜ ಇದರ ಬಗ್ಗೆ ಈ ರೀತಿ ಹೇಳಿದ್ದಾರೆ. ಗಮಕ ಸಮಾಸ ಎಂದರೆ ಗಮಕ ಎಂದರೆ ಸ್ಪಷ್ಟಪಡಿಸು ಅಂತ, ವಿವರಿಸುವುದು ಅಂತ. ಅಂದರೆ ದರ್ಪಣದ ಕಡೆಗೆ ಈ ರೀತಿ ವಿವರಣೆ ನೀಡಿದ್ದಾರೆ, ಅಂದರೆ ವಿವರಿಸಿ ಹೇಳುವಂಥದ್ದು. ಅಂದರೆ ಗಮಕ ಸಮಾಸ ಅಂದರೆ ಏನಪ್ಪ ಅಂದರೆ ಪೂರ್ವಪದ ಏನಿದೆ ಅದು ಸಂಖ್ಯಾವಾಚಕವಾಗಿ ಅಥವಾ ಸರ್ವನಾಮವಾಗಿ ಅಥವಾ ಗುಣವಚನವಾಗಿ ಅಥವಾ ಕೃದಂತ ಇವುಗಳಲ್ಲಿ ಯಾವುದಾದರೂ ಒಂದು ಆಗಿದ್ದು ಉತ್ತರ ಪದದ ಸ್ಥಾನದಲ್ಲಿ ಕಾರಕವಿದ್ದರೆ ಅದು ಗಮಕ ಸಮಾಸವಾಗುತ್ತದೆ ಅಂತ ಈ ಕೇಶಿರಾಜ ಹೇಳಿದ್ದಾನೆ. ಗುಣವಚನದಿಂದ ಆಗುವ ಗಮಕ ಸಮಾಸದಲ್ಲಿ ಅದರ ಅಂತ್ಯಸ್ವರವು ಆಕಾರವಾಗಿಯೂ ಉಪಾಂತ್ಯಸ್ವರವು ಈಕಾರವಾಗಿಯೂ ಇರುತ್ತದೆ ಅಂತ ಹಾಗೆ ಹೇಳಲಾಗಿದೆ. ಅಂದರೆ ಉತ್ತರ ಪದದ ಸ್ಥಾನದಲ್ಲಿ ಕಾರಕವಿದ್ದು ಪೂರ್ವಪದ ಸಂಖ್ಯಾ ಸರ್ವನಾಮ ಗುಣವಚನ ಕೃದಂತ ಯಾವುದಾದ್ರೂ ಒಂದು ಇದ್ದರೆ ಅದು ಗಮಕ ಸಮಾಸ. ಹಾಗೆ ಗುಣವಚನ ಕೃದಂತ ಯಾವುದಾದ್ರೂ ಒಂದನ್ನು ಹೊಂದಿ ಅಂತ್ಯಸ್ವರ ಆಕಾರವಾಗಿ ಉಪಾಂತ್ಯಸ್ವರ ಇಕಾರವಾಗಿ ಇರುವಂಥದ್ದು. ಮತ್ತು ಅರಿಸಮಾಸ ಇದರಲ್ಲಿ ದೋಷ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಕರ್ಮಧಾರಯದ ಭೇದವಾಗುತ್ತದೆ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ತತ್ಪುರುಷ ಸಮಾಸ ಕೂಡ ಆಗ್ಬೋದು ಅಂತ ಈ ಒಂದು ಸೂತ್ರದಲ್ಲಿ ಕೇಶಿರಾಜ ಚರ್ಚೆ ಮಾಡಿರುವಂಥದ್ದನ್ನ ನಾವು ಗಮನಿಸಬಹುದು. ಹಾಗೆ ಇಲ್ಲಿ ಗಮಕ ಅಂದರೆ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಎಂದು ಕೇಶಿರಾಜ ಚರ್ಚೆ ಮಾಡಿದ್ದಾನೆ. ಗಮಕ ಎಂದರೆ ಸ್ಪಷ್ಟಪಡಿಸು, ವಿವರಿಸು ಅಂತ, ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು. ನಾವು ಈ ಒಂದು ಸೂತ್ರದ ಅನ್ವಯ ನೋಡಿದಾಗ ಕೇಶಿರಾಜ ಮೊದಲು ಯಾವ ವ್ಯಾಕರಣಕಾರರು ಇದರ ಬಗ್ಗೆ ಪ್ರಸ್ತಾಪ ಮಾಡದೇ ಇರುವಂಥದ್ದನ್ನ ನಾವು ಗಮನಿಸ್ಬೋದು. ಅಂದರೆ ಸಮಾಸಗಳು ಏನು ಇದ್ದಾವೆ ಆ ಸಮಾಸಗಳಲ್ಲಿ ಗಮಕ ಸಮಾಸದ ಕುರಿತು ಮೊದಲಿಗೆ ವಿಶೇಷವಾಗಿ ತಿಳಿಸುವಂತಹ ವ್ಯಾಕರಣಕಾರ ಯಾರಪ್ಪ ಅಂತಂದರೆ ಅದು ಕೇಶಿರಾಜ. ಕೇಶಿರಾಜ ಇಲ್ಲಿ 4 ರೂಪಗಳನ್ನು ಗುರುತಿಸಿದ್ದಾನೆ. ಒಂದು ಪೂರ್ವಪದದ ಸಂಖ್ಯಾವಾಚಕ, ಇನ್ನೊಂದು ಸರ್ವನಾಮ, ಇನ್ನೊಂದು ಗುಣವಚನ, ಇನ್ನೊಂದು ಕೃದಂತ. ಇಲ್ಲಿ ನಾವು ಪ್ರಯೋಗದ ರೂಪದಲ್ಲಿ ನೋಡಿದಾಗ ಸಂಖ್ಯಾವಾಚಕಗಳಲ್ಲಿ ಉದಾಹರಣೆ ನೋಡಿದಾಗ ಪೂರ್ವಪದ ಸಂಖ್ಯಾವಾಚಕಗಳು ಇದ್ದಂಥ ಸಂದರ್ಭದಲ್ಲಿ ಉದಾಹರಣೆಗೆ ಹಲವು ಪದಗಳನ್ನು ನಾವು ಗಮನಿಸ್ಬೋದು. 25 ಅಂತಂದರೆ 2 10 + 5, 20 + 5 25 ಅಂತ, ಅಥವಾ 2 + 10 + 5 ಈ ರೀತಿ ಕೂಡ ಬಿಡಿಸಿ ಹೇಳುವಂಥದ್ದು. ಅದೇ ಥರ 110 110
30 + 6 36, 40 + 6 46, ಇರ್ಸಾಸಿರ 2 + ಸಾಸಿರ ಇರ್ಚಾಸಿರ. ಅಂದರೆ ಇಲ್ಲಿ ದ್ವಿಗುದ ರೂಪದಲ್ಲೂ ನಾವು ಅದನ್ನು ಬಿಡಿಸಿ ನೋಡ್ಬೋದು, ಯಾಕೆಂದರೆ ಸಂಖ್ಯಾವಾಚಕ ಅಲ್ಲೂ ಕೂಡ ಕೆಲವು ಕಡೆ ಬಂದಿದೆ. 9 + 100 900, 10 + ಸಾಸಿರ ಪಾಯಿಂಟ್ ಸಾಸಿರ, 8 + 10 80. ಸೊ ಈ ರೀತಿ ಹಲವು ಪದಗಳನ್ನು ನಾವು ಸಂಖ್ಯಾವಾಚಕದಲ್ಲಿ ಉದಾಹರಣೆ ಕೊಡ್ಬೋದು. 2 10 ಅಂದರೆ 2 ಅನ್ನೋದು ಪೂರ್ವ ಸಂಖ್ಯೆ, 10 ಅನ್ನೋದು ಉತ್ತರ ಸಂಖ್ಯೆ. ಈ ಪೂರ್ವ ಸಂಖ್ಯಾವಾಚಕ ವಿಶೇಷವಾಗಿರುತ್ತೆ. ಸೊ ಈ ರೀತಿ ಸಂಖ್ಯಾವಾಚಕದ ಉದಾಹರಣೆಯನ್ನು ಗಮನಿಸ್ಬೋದು. ಹಾಗೆ ನಾವು ನೋಡಿದಾಗ ತತ್ಪುರುಷ ಸಮಾಸ ಆಗಿ ಕೂಡ ಕೆಲವು ಕಡೆ ಬಂದಿದೆ ನೋಡಿ. ಕಾರಕ 10 ಅಂದರೆ 56 ಅಂತೇನಿದೆ, 5 + 10 + 6 ಇಲ್ಲಿ ಉತ್ತರ ಪದ ಅರ್ಥ ಪ್ರಧಾನವಾಗಿರುವುದರಿಂದ ಇದನ್ನು ತತ್ಪುರುಷವನ್ನು ಕೂಡ ಅನ್ಬೋದು ಅಂತ ಕೆಲವು ಕಡೆ ಅದನ್ನು ಹೇಳಿದ್ದಾರೆ. ಹಾಗೆ ಬಂದಾಗ ಪೂರ್ವ ಪದ ಸಂಖ್ಯಾವಾಚಕ ಆಗಿರುವುದರಿಂದ ದ್ವಿಗು ಸಮಾಸ ಕೂಡ ಕೆಲವು ಕಡೆ ಆಗುತ್ತೆ ಅಂತ ಕೆಲವು ಕಡೆ ಹೇಳಿದ್ದಾರೆ. ಅಂದರೆ ದ್ವಿಗು 2 ಸಮಾಸಗಳಲ್ಲಿ ಕಂಡು ಬರ್ತದೆ. ಉದಾಹರಣೆಗೆ ಇರ್ಚಾಸಿರ 2 + ಸಾಸಿರ ಅಂತ ಬಂದಾಗ ಪೂರ್ವಪದ ದ್ವಿಗು ಸಮಾಸ ಅಂದರೆ ಪೂರ್ವಪದದ ಸಂಖ್ಯಾವಾಚಕ ಆಗಿರ್ತದೆ, ಉತ್ತರ ನಾಮಪದಗಳನ್ನೇ ಅಂತ ನಾವು ಹೇಳ್ತೀವಿ. ಆದ್ದರಿಂದ ಇಲ್ಲಿ ಇರ್ಚಾಸಿರ ಬಂದಾಗ ಅದು ದ್ವಿಗು ಸಮಾಸ ಕೂಡ ಆಗಬಹುದು ಅಂತ ಹೇಳಲಾಗಿದೆ. ಅಂದರೆ ದ್ವಿಗುದಲ್ಲೂ ಕೂಡ ಪೂರ್ವೋತ್ತರ ಪದಗಳಲ್ಲಿ ಸಮಾನ ಅಧಿಕರಣವಿರುವಂಥದ್ದು ಪೂರ್ವಪದ ಮಾತ್ರ ಸಂಖ್ಯಾವಾಚಕವಾಗಿರುತ್ತದೆ ಅಂತ ಚರ್ಚೆ ಮಾಡಿದ್ದಾರೆ. ಸೊ ಹಾಗೆ ಪೂರ್ವಪದ ಸರ್ವನಾಮವಾಗಿರುವುದಕ್ಕೆ, ಸರ್ವನಾಮ ಅಂತಂದರೆ ನಾಮಪದದ ಬದಲಿಗೆ ಬಳಸುವಂಥ ಪದಗಳನ್ನು ನಾವು ಸರ್ವನಾಮ ಅಂತ ಕರಿತೀವಿ. ಸರ್ವನಾಮದಾಗೆ ನಾವು ಹಲವು ರೂಪ ಕಾಣ್ಬೋದು. ಇಲ್ಲಿ ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ರೂಢಾತ್ಮಕ ಸರ್ವನಾಮ ಅಂತ ಈಗ ಪುರುಷವಾಚಕ ಸರ್ವನಾಮ ಅಂತ ಗುರುತಿಸ್ತೇವೆ. ಅದರಲ್ಲಿ ಇಲ್ಲಿ ಉದಾಹರಣೆಗೆ ನಾವು ಹಲವು ಪದಗಳನ್ನು ಕಾಣ್ಬೋದು. ಉದಾಹರಣೆಗೆ ಆವುದು + ಮಾತು ಹಾವ ಮಾತು, ಆವುದು + ಕಾರ್ಯ ಆವ ಕಾರ್ಯ, ಅವನು + ನಾಯಕಂ ಅವನಾಯಕಂ ಆ ನಾಯಕಂ, ಅವಳು + ಕಾಂತೆ ಆವ ಕಾಂತೆ ಆ ಕಾಂತೆ, ಅವಳು + ಮುದುಕಿ ಆ ಮುದುಕಿ, ಇವಳು + ಹುಡುಗಿ ಈ ಹುಡುಗಿ, ಅವನು + ಹುಡುಗ ಆ ಹುಡುಗ, ಅದು + ಮರ ಆ ಮರ, ಇದು + ಬೆಟ್ಟ ಈ ಬೆಟ್ಟ. ಈ ರೀತಿ ಹಲವು ಪದಗಳನ್ನು ನಾವು ಕಾಣಬಹುದು. ಇಲ್ಲಿ ಉತ್ತರ ಪದ ಅರ್ಥವು ಪ್ರಧಾನವಾಗಿರುವುದರಿಂದ ಈ ರೀತಿ ಕಂಡುಬರ್ತದೆ. ತತ್ಪುರುಷ ಅಂತ ಕೆಲವು ಕಡೆ ಕರೀತಾರೆ, ಕೆಲವು ಕಡೆ ವಿಗ್ರಹ ವಾಕ್ಯ ಮಾಡುವಂಥ ಸಂದರ್ಭದಲ್ಲಿ ಸಮಾನ ಅಧಿಕರಣ ಇರುವುದರಿಂದ ಕರ್ಮಧಾರಯ ಕೂಡ ಆಗುತ್ತದೆ ಅಂತ ವಿಶೇಷವಾಗಿ ಚರ್ಚೆ ಮಾಡಿದ್ದಾರೆ. ಹಾಗೆ ನೋಡಿದಾಗ ಪೂರ್ವಪದ ಗುಣವಚನ ಆದಂಥ ಸಂದರ್ಭದಲ್ಲಿ ಉದಾಹರಣೆಗೆ ಹಸಿಯ ನಡು ಪಸಿಯ ಬಣ್ಣಂ ಅಂದರೆ ಹಸಿದು + ನಡು, ಆ ಸ್ + ಇ ಹಸಿ, ಇಲ್ಲಿ ಗುಣವಚನ ಇರುವಂಥದ್ದನ್ನು ನಾವು ಕಾಣ್ತೀವಿ. ಪಸಿದು ಹಸಿದು, ಪಕಾರಕ್ಕೆ ಅಕಾರ, ಪಸಿದು + ಬಣ್ಣಂ ಪಸಿ ಬಣ್ಣಂ ಪಸಿಯ ಬಣ್ಣಂ. ಹೀಗೆ ಪೂರ್ವದ ಗುಣವಾಚಕ ಅಂತ್ಯದಲ್ಲಿ ಕೆಲವು ಕಡೆ ಅಕಾರ ಇದ್ದು ಹಿಂದಿನ ಸ್ವರ ಇಕಾರವಾಗಿರುವಂಥದ್ದನ್ನ, ಅದರಿಂದಲೇ ಇದನ್ನು ತನಗತ್ವಂ ಪೆರಗಿತ್ವಂ ಅಂತ ಕರೆದಿದ್ದಾರೆ. ಹೀಗೆ ಪೂರ್ವಪದ ಕೃದಂತವಾಗಿರುವಂಥದ್ದು, ಕೃತ್ ಪ್ರತ್ಯಯಗಳು ಸೇರಿ ಆಗುವಂಥದ್ದನ್ನ ಕೃದಂತ ಅಂತ ಕರಿತೀವಿ. ಉದಾಹರಣೆಗೆ ಕೃತ್ ಪ್ರತ್ಯಯಗಳು ಬಂದಿರುವ ಹಿನ್ನೆಲೆ ನೋಡಿದಾಗ ಪಾಡುವುದು + ತುಂಬಿ ಪಾಡುವ ತುಂಬಿ. ಅದೇ ಥರ ಕೊಡುವುದು + ಪುಳಿಲು ಕೊಡುವ ಪುಳಿಲು, ಉಂಡುದು + ಮರ್ದು ಉಂಡುವ ಮರ್ದು. ಈ ರೀತಿ ಪದಗಳನ್ನು ನಾವು ಕಾಣಬಹುದು. ಹಾಗೆ ಹರಿಸಮಾಸದ ಹಿನ್ನೆಲೆ ಬಂದಾಗ ಬೀಸುವ ಚಾಮರಂ ಕೊಡೆವ ಬೇರಿ, ಈ ಪದಗಳನ್ನು ಇಲ್ಲಿ ಗಮನಿಸ್ಬೋದಾಗಿದೆ. ಅಂದರೆ ಪೂರ್ವೋತ್ತರ ಪದಗಳಲ್ಲಿ ಏಕಾಶ್ರಯತೆ ಇರುವುದರಿಂದ ಕರ್ಮಧಾರೆಯ ಸಮಾಸವು ಆಗುತ್ತದೆ, ಏಕೆಂದರೆ ಈ ಕೃದಂತ ವಿಶೇಷಣ ಇಲ್ಲಿ ಗಮನಿಸ್ಬೋದಾಗಿದೆ. ಅಂದರೆ ಹರಿಸಮಾಸ ದೋಷವಿಲ್ಲದಿರುವುದಕ್ಕೆ ಬೀಸುವ ಚಾಮರ, ಪೊಡೆವ ಬೇರಿ, ಪೂರೈಸುವ ಶಂಕಂ, ಪಿಡಿವ ಕಹಳೆ, ಪೂಸಿದ ಭಸ್ಮ ಪರಾಗಂ. ಈ ರೀತಿ ಹಲವು ಪದಗಳು ಇಲ್ಲಿ ಬಳಕೆಯಾಗಿರುವಂಥದ್ದನ್ನ ನಾವು ಕಾಣ್ತೀವಿ. ಅಂದರೆ ಕನ್ನಡ ಕೃತ್ಪೂರ್ವದಿಂದ ಆಗಿರುವ ಇಲ್ಲಿನ ಗಮಕ ಸಮಾಸ ರೂಪಗಳಲ್ಲಿ ಚಾಮರಂ, ಬೇರಿ, ಶಂಕಂ, ಕಹಳೆ, ಭಸ್ಮಂ, ಪರಾಗಂ, ವಿಷ್ಣು, ವಿಜಯಾದಿತ್ಯ ಈ ಉತ್ತರ ಪದಗಳು ಸಂಸ್ಕೃತ ಶಬ್ದಗಳಾಗಿವೆ. ಹೀಗೆ ಸಮಾಸವಾಗಿರುವುದರಿಂದ ಇದು ಹರಿಸಮಾಸ. ಆವಕಾಂತೆ, ಆವಕಾರ್ಯಂ ಮುಂತಾದವು ಸರ್ವನಾಮದಿಂದ ಗಮಕಗಳಾಗಿದ್ದು ಉತ್ತರ ಪದಗಳು ಸಂಸ್ಕೃತ ರೂಪಗಳಾಗಿವೆ. ಆದ್ದರಿಂದ
ಇಲ್ಲಿಯೂ ಅರಿಸಮಾಸ ಇದೆ. ಆದರೆ ಇದು ಕನ್ನಡದ ವಿಶಿಷ್ಟ ಸಮಾಸವಾಗಿರುವುದರಿಂದ ಅರಿಸಮಾಸ ನಿರ್ದೋಷ. ಇದೇ ಮಾತನ್ನು ಕ್ರಿಯಾ ಸಮಾಸದ ಸಂದರ್ಭದಲ್ಲಿಯೂ ಹೇಳಲಾಗಿದೆ. ಪದಕೋಶದ ಬೆಳವಣಿಗೆಯ ದರ್ಪಣಕಾರನ ಉದ್ದೇಶ ಅಂತ ಇಲ್ಲಿ ಗಮನಿಸಲಾಗಿದೆ. ಹೀಗೆ ಕೇಶಿರಾಜ ಗಮಕ ಸಮಾಸದ ಬಗ್ಗೆ ವಿಶೇಷವಾಗಿ ಈ ರೀತಿ ಹೇಳಿರುವಂಥದ್ದನ್ನ ನಾವು ಗಮನಿಸ್ಬೋದು. ಇಷ್ಟು ಗಮಕ ಸಮಾಸ. ಗಮಕ ಸಮಾಸ ಅಂತಂದರೆ ಪೂರ್ವಪದ ಏನು ವಿಶೇಷವಾಗಿ ಸಂಖ್ಯಾವಾಚಕವಾಗಿರುತ್ತೆ, ಅದೇ ಥರ ಕೃದಂತವಾಗಿರುತ್ತೆ, ಗುಣವಚನ ಆಗಿರುತ್ತೆ ಮತ್ತು ಕ್ರಿಯಾದಿಗಳಾಗಿ ಮತ್ತು ಹರಿಸಮಾಸ ರೂಪವಾಗಿ, ತತ್ಪುರುಷ ರೂಪವಾಗಿ, ದ್ವಿಗುರೂಪವಾಗಿ ಹೀಗೆ ಹಲವು ರೂಪಗಳಲ್ಲಿ ವಿಭಿನ್ನ ಎಲೆಗಳಲ್ಲಿ ಇದು ಬರುವುದರಿಂದ ಇದನ್ನು ವಿಶೇಷವಾಗಿ ಗಮಕ ಸಮಾಸ ಈ ರೀತಿ ಕೇಶಿರಾಜ ತನ್ನದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಇದನ್ನು ಚಿತ್ರಿಸಿರುವಂಥದ್ದನ್ನ ನಾವು ಗಮನಿಸ್ಬೋದು. ಧನ್ಯವಾದಗಳು.